ಅದ್ರ ಜೊತೆಗೆ ನಮಗೂ ಕೂಡ ಕೇಳ್ರಿ ಈಗ ನಮಗೂ ಕೂಡ ಈ ಗ್ಯಾರಂಟಿ ನ್ಯೂಸ್ ಅಂತ ಒಂದೈತಿ. ಗ್ಯಾರಂಟಿ ನ್ಯೂಸ್ ವಿಜೇಂದ್ರ ರಾಕ್ ಅಂತ ಹೇಳ್ತಾರ. ಅವರು ರೊಕ್ಕ ತಗೊಂಡ್ರ ರೀ. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಗ್ಯಾರಂಟಿ ನ್ಯೂಸ್ ವಿಜೇಂದ್ರ ಅವ್ರನ್ನ ಹೊಗಳುತ್ತಿದೆ. ವಿಜೇಂದ್ರ ರಾಕ್ ವಿರೋಧಿಗಳು ಶಾಕ್ ಅಂತ ಇವರು ರೊಕ್ಕ ತಗೊಂಡಾರಂತ ನೀವು ನಮ್ಮ ಮೇಲೆ ಏನು ಅಲಿಗೇಷನ್ ಮಾಡ್ತಿದ್ದೀರಲ್ರಿ. ನಾವೇನಾದರೂ ರೊಕ್ಕ ತಗೊಂಡಿವಂತ ನೀವು ಸಾಬೀತು ಮಾಡಿದ್ರೆ ನಿಮ್ಮ ಗುಲಾಮಗಿರಿ ನಾನು ಮಾಡ್ತೀನಿ ರೀ. ನಾವೇನಾದ್ರೂ ನಮಗೇನಾದ್ರೂ ರೊಕ್ಕ ತಗೊಂಡಿಲ್ಲ ಅಂತ ನೀವು ಸಾಬೀತು ಮಾಡಲಿಲ್ಲ ಅಂದ್ರೆ ನೀವು ರಾಜಕೀಯ ನಿವೃತ್ತಿ ತಗೊಳಕ್ ರೆಡಿ ಇದ್ದೀರಾ? ತಡ್ರಿ, ರಾಜಕೀಯ ನಿವೃತ್ತಿ ತಗೊಳಕ್ ರೆಡಿ ಇದ್ದೀರಾ? ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ, ಮತ್ತೊಂದ್ಸರಿ ಹೇಳ್ತೀನಿ, ಗ್ಯಾರಂಟಿ ನ್ಯೂಸ್ ಏನಾದರೂ ರೊಕ್ಕ ತಗೊಂಡೈತಂತ ವಿಜೇಂದ್ರ ಅವರೇ ನಮ್ಮ ಚಿಕ್ಕಪ್ಪ ಮಕ್ಕಳಲ್ಲ, ನೀವೇ ನಮ್ಮ ಮಾವನ ಮಕ್ಕಳಲ್ಲ. ಕಾಂಗ್ರೆಸ್, ಬಿಜೆಪಿ, JDS ಯಾವುದೇ ಪಾರ್ಟಿ ಆಗಲಿ, ಯಾರು ಜನಪರ ಇದ್ದಾರೆ, ಯಾರು ರೈತರ ಪರ ಇದ್ದಾರೆ, ಯಾರು ದೀನ ದಲಿತರ ಶೋಷಿತರ ಮಕ್ಕಳ ಪರ ಮಹಿಳೆಯರ ಪರ ಇದ್ದಾರೆ, ಅವ್ರ ಪರವಾಗಿ ನಾವು ನಿಲ್ತೀವಿ, ಯಾರ ಮಾತು ಕೇಳಲ್ಲ. ಆದರೆ ನಾವಿವತ್ತು ರೈತರ ಪರ ನಿಂತಿರೋದಕ್ಕೆ ರೊಕ್ಕ ಇಸ್ಕೊಂಡಾರಂತ ತಾವು ಹೇಳ್ತಿದ್ರಲ್ಲ, ನಾವೇನಾದರೂ ರೊಕ್ಕ ಇಸ್ಕೊಂಡಿದ್ದೀವಿ ಅಂತ ನೀವು ಸಾಬೀತು ಮಾಡಿದ್ರೆ ನಾನು ರಾಧಾ ಹಿರೇಗೌಡರು ನಿಮ್ಮ ಗುಲಾಮಗಿರಿ ಮಾಡ್ತೀನಿ. ಒಂದು ವೇಳೆ ನೀವು ಸಾಬೀತು ಮಾಡಲಿಲ್ಲ ಅಂದ್ರೆ ನೀವು ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೀರಾ? ಹೇಳ್ರಿ.